ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜನವರಿ ತಿಂಗಳಿನಲ್ಲಿ ಕುಂಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾವು ಯಾವುದೇ ಒಂದು ವ್ಯಕ್ತಿಯ ಜಾತಕ ಅಥವಾ ರಾಶಿ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದರೆ ಮೊದಲನೇದಾಗಿ ಗ್ರಹಗಳ ಸ್ಥಾನ ಯಾವ ರೀತಿ ಇದೆ, ಗ್ರಹಗಳ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಈಗ ನಾವು ಕೂಡ ಗ್ರಹಗಳು ಯಾವ ಸ್ಥಾನದಲ್ಲಿದ್ದಾವೆ, ಯಾವ ಮನೆಗೆ ಯಾವಾಗ ಬದಲಾಗ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲು ಸೂರ್ಯ ಜನವರಿ 14ರಂದು ಧನುರಾಶಿಯಿಂದ ಮಕರ ರಾಶಿಗೆ ಬದಲಾಗ್ತಾನೆ. ಹಾಗೆ ಮಂಗಳ ಕೂಡ ಜನವರಿ 16ರಂದು ಮಕರ ರಾಶಿಗೆ ಬದಲಾಗ್ತಾನೆ. ಮತ್ತು ಶುಕ್ರ ಕೂಡ ಜನವರಿ 13ರಂದು ಧನುರಾಶಿಯಿಂದ ಮಕರ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಹಾಗೆ ಬುಧ ಕೂಡ ಧನುರಾಶಿಯಿಂದ ಮಕರ ರಾಶಿಗೆ ಜನವರಿ 17ರಂದು ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಇನ್ನು ಗುರು ಮಿಥುನ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ. ಹಾಗೆ ಶನಿ ಕೂಡ ಮೀನ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ. ಜೊತೆಗೆ ವರ್ಷ ಪೂರ್ತಿ ಶನಿ ಮೀನ ರಾಶಿಯಲ್ಲಿಯೇ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಇನ್ನು ರಾಹು ಕುಂಭ ರಾಶಿಯಲ್ಲಿಯೂ ಮತ್ತು ಕೇತು ಸಿಂಹ ರಾಶಿಯಲ್ಲಿಯೂ ಈ ತಿಂಗಳು ಪೂರ್ತಿ ಇರ್ತಾರೆ. ಸ್ನೇಹಿತರೆ, ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಜನವರಿ ಬಲವಾದಂತಹ ಆರಂಭವನ್ನು ನೀಡುತ್ತೆ. ನಿಮ್ಮ ಸಾಮಾಜಿಕ ವಲಯ, ವೃತ್ತಿಪರ ಸಂಪರ್ಕಗಳು ಮತ್ತು ದೀರ್ಘಕಾಲೀನ ಗುರಿಗಳು ಸಕ್ರಿಯವಾಗಿರುತ್ತವೆ. ವಿಶೇಷವಾಗಿ ನೀವು ಗುಂಪು ಸೆಟ್ಟಿಂಗ್ಗಳಲ್ಲಿ ಅಥವಾ ವೃತ್ತಿಪರ ಪರಿಸರದಲ್ಲಿ ಹೆಚ್ಚು ಗೋಚರವಾಗ್ತೀರಾ ಮತ್ತು ಆತ್ಮವಿಶ್ವಾಸವನ್ನು ಪಡ್ಕೊತೀರಾ. ತಿಂಗಳ ಮೊದಲಾರ್ಧದಲ್ಲಿ ನೀವು ಸಕ್ರಿಯವಾಗಿ ನೆಟ್ವರ್ಕಿಂಗನ್ನು ಮಾಡಬಹುದು, ಭವಿಷ್ಯದ ಯೋಜನೆಗಳನ್ನು ಚರ್ಚಿಸ್ಬೋದು ಅಥವಾ ಆರ್ಥಿಕ ಮತ್ತು ವೃತ್ತಿ ಬೆಳವಣಿಗೆಯತ್ತ ಕೆಲಸವನ್ನು ಮಾಡಬಹುದು. ವಿಷಯಗಳು ಅಂತಿಮವಾಗಿ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾವೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು. ಜನವರಿ ಮಧ್ಯದ ನಂತರ ನಿಮ್ಮ ಗಮನ ನಿಧಾನವಾಗಿ ಆಂತರಿಕವಾಗಿ ಬದಲಾಗೋಕ್ಕೆ ಶುರುವಾಗುತ್ತೆ. ನಿಮ್ಮ ವೇಗವನ್ನು ಕಡಿಮೆ ಮಾಡಲು, ಪ್ರತಿಬಿಂಬಿಸಲು ಮತ್ತು ಮಾನಸಿಕವಾಗಿ ನಿಮ್ಮನ್ನು ನೀವು ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಬಯಸ್ಬೋದು. ಇದು ದೌರ್ಬಲ್ಯ ಅಂತೂ ಖಂಡಿತ ಅಲ್ಲ. ಇದು ಮುಂದೆ ಬರುವಂತಹ ದೊಡ್ಡ ವೈಯಕ್ತಿಕ ಸಮಸ್ಯೆಗಳನ್ನು ಸರಿ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾದಂತಹ ಬದಲಾವಣೆ ಅಂತ ಹೇಳ್ಬೋದು. ಇನ್ನು ವೃತ್ತಿ ಮತ್ತು ಉದ್ಯೋಗ, ಜನವರಿ ತಿಂಗಳ ಮೊದಲಾರ್ಧವು ವೃತ್ತಿ ಜೀವನದ ಪ್ರಗತಿಗೆ ತುಂಬ ಪ್ರಬಲವಾಗಿರುತ್ತೆ. ಸಹೋದ್ಯೋಗಿಗಳು, ಹಿರಿಯರು ಅಥವಾ ಪ್ರಭಾವಿ ಜನಗಳಿಂದ ನೀವು ಬೆಂಬಲವನ್ನು ಪಡ್ಕೊತೀರಾ. ನಿಮ್ಮಲ್ಲಿ ಕೆಲವರಿಗೆ ಮೆಚ್ಚುಗೆ, ಪ್ರೋತ್ಸಾಹಧನ ಅಥವಾ ಸಕಾರಾತ್ಮಕ ಪ್ರತಿಕ್ರಿಯೆಗಳು ಕೂಡ ಸಿಗ್ಬೋದು. ನಿಮ್ಮ ಆಲೋಚನೆಗಳು ಸ್ವೀಕಾರಾರ್ಹವಾಗುವುದನ್ನು ನೀವು ಕಾಣ್ಬೋದು. ನಿಮ್ಮ ರಾಶಿಯಲ್ಲಿ ಅಂದರೆ ಲಗ್ನದ ಸ್ಥಾನದಲ್ಲಿ ಇರ್ತಕ್ಕಂತಹ ರಾಹು ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸ್ತಾನೆ. ನೀವು ನಿಮ್ಮನ್ನು ಸಾಬೀತುಪಡಿಸಲು ಮತ್ತು ದಿಟ್ಟ ಹೆಜ್ಜೆಗಳನ್ನು ಇಡಲು ಬಯಸ್ತೀರಾ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಆದರೆ ಅಹಂಕಾರ ಅಥವಾ ಆತುರದ ನಿರ್ಧಾರಗಳನ್ನು ಮಾತ್ರ ತಪ್ಪಿಸಬೇಕು. ಜನವರಿ ತಿಂಗಳಿನಲ್ಲಿ 14ರಿಂದ 17ರ ನಡುವೆ ಅಥವಾ ನಂತರ ಕೆಲಸವನ್ನು ನೀವು ಮುಂದುವರಿಸೋದಕ್ಕೆ ಸೂಕ್ತವಾದಂತಹ ಸಮಯ, ಅಂದರೆ ಹೊಸ ಯೋಜನೆಗಳ ಬಗ್ಗೆ. ಆದರೆ ನೀವು ಮಾನಸಿಕವಾಗಿ ಆಯಾಸವನ್ನು ಅನುಭವಿಸಬಹುದು. ಇನ್ನು 2ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಮಾತು ಮತ್ತು ಬದ್ಧತೆಗಳಲ್ಲಿ ಶಿಸ್ತನ್ನು ಕಲಿಸ್ತಾನೆ. ನಿಮ್ಮ ಮಾತುಗಳು ತೂಕವನ್ನು ಹೊಂದಿವೆ, ಚಿಂತನಶೀಲವಾಗಿ ನೀವು ಮಾತನಾಡಬೇಕು ಅಷ್ಟೇ. ಇನ್ನು ಹಣಕಾಸಿನ ವಿಚಾರ, ಆರ್ಥಿಕವಾಗಿ ಜನವರಿ ತಿಂಗಳು ಮಿಶ್ರ ಫಲಿತಾಂಶವನ್ನು ತರುತ್ತೆ. ಆದರೆ ನಿರ್ವಹಿಸಬಲ್ಲಂತಹ ಫಲಿತಾಂಶಗಳನ್ನು ನೀವು ವ್ಯವಸ್ಥಿತವಾಗಿ ನೋಡ್ಕೋಬೇಕಾಗುತ್ತೆ. ತಿಂಗಳ ಮೊದಲಾರ್ಧದಲ್ಲಿ ಆದಾಯ ಮತ್ತು ಲಾಭಗಳು ಆಶಾದಾಯಕವಾಗಿ ಕಾಣ್ತವೆ. ನಿಮ್ಮಲ್ಲಿ ಕೆಲವರು ಬಾಕಿ ಪಾವತಿಗಳು, ಬೋನಸ್ಗಳು ಅಥವಾ ಇಂದಿನ ಪ್ರಯತ್ನಗಳಿಂದ ಲಾಭವನ್ನು ಪಡಿಬೋದು. ತಿಂಗಳ ಮಧ್ಯದ ನಂತರ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು. ನೀವು ಪ್ರಯಾಣ, ಆರೋಗ್ಯ, ದಾನ ಅಥವಾ ವೈಯಕ್ತಿಕ ಸೌಕರ್ಯಕ್ಕಾಗಿ ಹೆಚ್ಚು ಖರ್ಚು ಮಾಡಬಹುದು. 2ನೇ ಮನೆಯಲ್ಲಿರುವಂತಹ ಶನಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳುವಂತೆ ಸೂಚನೆಯನ್ನು ಕೊಡ್ತಾ ಇರ್ತಾನೆ. 5ನೇ ಮನೆಯಲ್ಲಿರುವಂತಹ ಗುರು ಶಿಕ್ಷಣ, ಮಕ್ಕಳು ಅಥವಾ ಸೃಜನಶೀಲ ಹೂಡಿಕೆಗಳಿಗೆ ಸಂಬಂಧಿಸಿದ ಸ್ಮಾರ್ಟಿಂಗ್ ಆರ್ಥಿಕ ನಿರ್ಧಾರಗಳನ್ನು ಬೆಂಬಲಿಸ್ತಾನೆ. ಊಹಾಪೋಹದ ಅಪಾಯಗಳನ್ನು ನೀವು ತಪ್ಪಿಸಬೇಕು, ಆದರೆ ದೀರ್ಘಕಾಲೀನ ಯೋಜನೆಗಳನ್ನು ಚೆನ್ನಾಗಿ ಮಾಡೋದ್ರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳಿಗೆ ಕೆಲವೊಮ್ಮೆ ಸಮತೋಲನ ಬೇಕಾಗುತ್ತೆ. 1ನೇ ಮನೆಯಲ್ಲಿರುವಂತಹ ರಾಹು ನಿಮ್ಮನ್ನು ಹೆಚ್ಚು ಸ್ವಯಂ ಕೇಂದ್ರಿತರನ್ನಾಗಿ ಮಾಡ್ತಾನೆ. ಆದರೆ 7ನೇ ಮನೆಯಲ್ಲಿರುವಂತಹ ಕೇತು ಇತರರ ನಿರೀಕ್ಷೆಗಳಿಂದ ಅಲಿಪ್ತಗೊಳಿಸುತ್ತಾನೆ. ಕೆಲವೊಮ್ಮೆ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಅಂತ ಕೂಡ ನೀವು ಭಾವಿಸ್ಬೋದು. ತಿಂಗಳ ಮೊದಲಾರ್ಧದಲ್ಲಿ ಸಾಮಾಜಿಕ ಮತ್ತು ಸ್ನೇಹಪರ ಸಂವಹನಗಳು ಸಕ್ರಿಯವಾಗಿರ್ತವೆ. ತಿಂಗಳ ಮಧ್ಯದ ನಂತರ ನೀವು ಏಕಾಂತ ಅಥವಾ ಸೀಮಿತ ಸಹವಾಸವನ್ನು ಬಯಸ್ಬೋದು. ಬೇರೆಯವರೊಂದಿಗೆ
ಬೆರೆಯಲು ಅಥವಾ ನೀವು ಬೇರೆಯವ್ರ ಜೊತೆ ಸೇರ್ಕೋಬೇಕು, ಬೇರೆಯವ್ರು ನಿಮ್ಮ ಜೊತೆ ಸೇರ್ಕೋಬೇಕು ಅನ್ನುವಂತಹ ನಿಮ್ಮ ಬಯಕೆಯನ್ನು ನೀವು ಒತ್ತಾಯಪೂರ್ವಕವಾಗಿ ಮಾಡ್ಕೋಬಾರ್ದು. ಹತ್ತಿರದ ಸಂಬಂಧಗಳಲ್ಲಿ ಸ್ಪಷ್ಟತೆ ಮುಖ್ಯ. ಸಂಗಾತಿ ಅಥವಾ ಕುಟುಂಬದ ಭಾವನಾತ್ಮಕ ಅಗತ್ಯಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. 2ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಜವಾಬ್ದಾರಿಯುತ ಮಾತನ್ನು ಕೇಳ್ತಾ ಇರ್ತಾನೆ. ಈಗ ಆಡಿದ ಮಾತುಗಳು ದೀರ್ಘಕಾಲದ ಪ್ರಭಾವವನ್ನು ಬೀರ್ತವೆ. ಮುಂದೆ ಅದರ ಮಹತ್ವ ನಿಮಗೆ ಗೊತ್ತಾಗುತ್ತೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತೆ. ತಿಂಗಳ ಮೊದಲಾರ್ಧದಲ್ಲಿ ಶಕ್ತಿಯ ಮಟ್ಟಗಳು ಉತ್ತಮವಾಗಿರುತ್ತೆ, ಆದರೆ ಅತಿಯಾದ ಪರಿಶ್ರಮ ಆಯಾಸಕ್ಕೆ ಕಾರಣ ಆಗ್ಬೋದು. ತಿಂಗಳ ಮಧ್ಯದ ನಂತರ ನಿದ್ರೆಯ ಸಮಸ್ಯೆಗಳು, ಒತ್ತಡ ಅಥವಾ ಮಾನಸಿಕ ಬಳಲಿಕೆ ಉಂಟಾಗ್ಬೋದು. 7ನೇ ಮನೆಯಲ್ಲಿರುವಂತಹ ಕೇತು ಮತ್ತು 12ನೇ ಮನೆಯಲ್ಲಿ ಇರುವಂತಹ ವ್ಯಯಭಾವದ ಗ್ರಹಗಳು ವಿಶ್ರಾಂತಿಯ ಅಗತ್ಯವನ್ನು ಸೂಚಿಸ್ತಾ ಇರ್ತವೆ. ಇನ್ನು ವ್ಯಾಪಾರ ಮತ್ತು ವ್ಯಾಪಾರ ಮಾಡ್ತಾ ಇರಕ್ಕಂಥ ಮಾಲೀಕರು ತಿಂಗಳ ಮೊದಲಾರ್ಧದಲ್ಲಿ ನೆಟ್ವರ್ಕಿಂಗು ಮತ್ತು ಸಂಪರ್ಕಗಳ ಮೂಲಕ ಲಾಭವನ್ನು ಪಡ್ಕೋಬಹುದು. ಗುಂಪು ಯೋಜನೆಗಳು, ಸಹಯೋಗಗಳು ಅಥವಾ ಉಲ್ಲೇಖಗಳು ಅವಕಾಶಗಳನ್ನು ತರಬಹುದು. ತಿಂಗಳ ಮಧ್ಯದ ನಂತರ ಬ್ಯಾಕ್ ಎಂಡ್ ಕೆಲಸದ ಮೇಲೆ ಅಂದರೆ ಯೋಜನೆ, ಖಾತೆಗಳು, ಅನುಸರಣೆ ಮತ್ತು ಪುನರ್ರಚನೆ ಈ ಕೆಲಸಗಳ ಮೇಲೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಈಗ ಅಪಾಯಕಾರಿ ಸಾಹಸಗಳನ್ನು ಮಾಡೋದನ್ನು ನೀವು ಪ್ರಾರಂಭ ಮಾಡೋದನ್ನು ತಪ್ಪಿಸ್ಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳ ಜೀವನ. ವಿದ್ಯಾರ್ಥಿಗಳು 5ನೇ ಮನೆಯಲ್ಲಿರುವಂತಹ ಗುರುವಿನಿಂದ ಅಂದರೆ ಪಂಚಮ ಗುರುವಿನಿಂದ, ಗುರು 5ನೇ ಮನೆಯಲ್ಲಿ ನಿಮಗೆ 5ನೇ ಮನೆಯಲ್ಲಿದ್ದಾಗ ಪಂಚಮ ಗುರು ಅಂತ ಕರಿತೀವಿ. ಪಂಚಮ ಗುರುವಿನಿಂದ ಪ್ರಯೋಜನವನ್ನು ಪಡ್ಕೊತಾರೆ. ಕಲಿಕೆಯ ಸಾಮರ್ಥ್ಯ, ಸೃಜನಶೀಲತೆ ಮತ್ತು ತಿಳುವಳಿಕೆ ಸುಧಾರಿಸುತ್ತೆ. ತಿಂಗಳ ಮೊದಲಾರ್ಧದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ತಿಂಗಳ ಮಧ್ಯದ ನಂತರ ಮಾನಸಿಕ ಆಯಾಸದಿಂದಾಗಿ ಗಮನ ಭಂಗ ಆಗಬಹುದು. ಸರಿಯಾದಂತಹ ವಿಶ್ರಾಂತಿ ಮತ್ತು ರಚನಾತ್ಮಕವಾದಂತಹ ಅಧ್ಯಯನ ನಿಮಗೆ ಸಹಾಯವನ್ನು ಮಾಡುತ್ತೆ. ವಿಶ್ರಾಂತಿಯ ಕಡೆ ಸ್ವಲ್ಪ ಗಮನವನ್ನು ಕೊಟ್ಟು ಶ್ರದ್ಧೆಯಿಂದ ಓದಬೇಕಾಗುತ್ತೆ. ಸ್ನೇಹಿತರೆ, ಈ ಕೆಲವೊಂದಷ್ಟು ಸರಳ ಪರಿಣಾಮಕಾರಿ ಪರಿಹಾರಗಳೇನು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ನೀವು ಸ್ಥಿರತೆಗಾಗಿ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ಚರಾಯ ನಮಃ ಎನ್ನುವಂತಹ ಶನಿದೇವರ ಮಂತ್ರವನ್ನು ಜಪಿಸಬೇಕಾಗುತ್ತೆ. ಇನ್ನು ಪ್ರಜ್ಞಾಪೂರ್ವಕ ಮಾತು ಮತ್ತು ತಾಳ್ಮೆಯನ್ನು ಅಭ್ಯಾಸ ಮಾಡಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಹಾಗೆ ನಿರ್ಗತಿಕರಿಗೆ ಆಹಾರ ಧಾನ್ಯಗಳು ಅಥವಾ ಬಟ್ಟೆ ಬರೆ ಇತ್ಯಾದಿ ಯಾವುದಾದ್ರೂ ಕೂಡ ವಸ್ತುಗಳನ್ನು ದಾನ ಮಾಡೋದು ತುಂಬ ಒಳ್ಳೆಯದು. ಧ್ಯಾನ ಅಥವಾ ಶಾಂತ ಆತ್ಮಾವಲೋಕನದಲ್ಲಿ ನೀವು ಸಮಯವನ್ನು ಕಳಿಬೇಕಾಗುತ್ತೆ. ಹಾಗೆ ಅನಗತ್ಯ ವಾದಗಳನ್ನು ನೀವು ತಪ್ಪಿಸಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ, ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.